ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಇನ್ನೇನು ನಮಗೆ ಅಷ್ಟಮಿ ಅನ್ನುವಂಥದ್ದು ಬರ್ತಾ ಇದೆ. ಅಷ್ಟಮಿ ಆಗಿರ್ಬೋದು, ಕಾಲಾಷ್ಟಮಿ ಆಗಿರಬಹುದು, ನಮಗೆ ತುಂಬ ಅಂದರೆ ತುಂಬ ಒಂದು ವಿಶೇಷವಾಗಿರುವಂಥ ದಿನಗಳಂತಲೇ ಹೇಳ್ಬೋದು. ಅವತ್ತಿನ ದಿವಸ ನಾವೇನೆಲ್ಲ ಒಂದು ಕೆಲಸಗಳನ್ನ ಮಾಡಬೇಕು, ತಾಯಿ ಒಂದು ಯಾವ ರೀತಿಯಾಗಿ ಆರಾಧನೆಯನ್ನು ಮಾಡಬೇಕು ಅನ್ನೋವಂಥದ್ದನ್ನ ತಿಳಿಸ್ಕೊಡ್ತೀನಿ. ಈ ಒಂದು ಮಂತ್ರವನ್ನು ನೀವು ಸ್ನಾನ ಮಾಡಬೇಕಾಗಿಲ್ಲ, ಪೂಜೆ ಮಾಡಬೇಕಾಗಿಲ್ಲ, ಏನು ಅಂತಂದರೆ ಏನು ಮಾಡಬೇಕಾಗಿಲ್ಲ ಸ್ನೇಹಿತರೆ. ಮನಸ್ಸಿಟ್ಟು ನಿಮ್ಮ ಮನಸ್ಸಿನಲ್ಲಿ ನೀವು ಈ ಒಂದು ಮಂತ್ರದ ಉಚ್ಚಾರಣೆಯನ್ನು ಹೇಳಿದ್ರೆ ಸಾಕಾಗುತ್ತೆ. ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ನಿಮಗೇನೆಲ್ಲ ಒಂದು ಅನುಕೂಲ ಆಗುತ್ತೆ, ಯಾವ ರೀತಿಯಾಗಿ ನೀವು ಈ ಮಂತ್ರವನ್ನು ನೀವು ಹೇಳ್ಕೊಳ್ಬೇಕು, ಎಷ್ಟು ಬಾರಿ ಹೇಳ್ಕೊಳ್ಬೇಕು, ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು, ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ವಾರಾಹಿ ಅಮ್ಮನ ಮಂತ್ರಗಳು ಚಿಕ್ಕದು ದೊಡ್ಡದು ಅಂತ ಏನೂ ಇಲ್ಲ, ಆದರೆ ಖಂಡಿತವಾಗ್ಲೂ ಅದು 100ಕ್ಕೆ 100ರಷ್ಟು ನಮಗೆ ರಿಸಲ್ಟನ್ನು ಕೊಡುತ್ತೆ. ಯಾಕಂತಂದರೆ ಮೊದಲಿಗೆ ನಾವು ನಂಬಿಕೆನ ಇಡಬೇಕು. ಯಾವುದೇ ಒಂದು ಕೆಲಸ ಆಗೋದಕ್ಕೆ ಮುಂಚೆನೇ ಆಗುತ್ತೆ ಆಗಲ್ವ ಅಂತ ನಾವೇನೇ ಒಂದು ಅಪನಂಬಿಕೆನ ಇಟ್ಕೊಂಡ್ರೆ ಆ ಕೆಲಸ ಅನ್ನುವಂಥದ್ದು ಖಂಡಿತವಾಗ್ಲೂ ಆಗೋದಿಲ್ಲ. ಹಾಗಾಗಿ ನೀವು ನಂಬಿಕೆನ ಇಟ್ಕೋಬೇಕು. ನಂಬಿಕೆನ ಇಟ್ಟರೆ ತಾಯಿ ನಿಮಗೆ ಅತಿ ಶೀಘ್ರವಾಗಿ ಫಲಗಳನ್ನು ಕೊಡುವಂಥ ತಾಯಿ ಅಂತಲೇ ಹೇಳ್ಬೋದು. ಭೂಮಿಗೆ ಸಂಬಂಧಪಟ್ಟಿರೋದು, ಶತ್ರುವಿನ ನಾಶ, ಶತ್ರುವಿನ ಬಾಧೆ ಮತ್ತು ಮಾಟ ಮಂತ್ರದಂಥ ಪ್ರಯೋಗಗಳಾಗಿದ್ದರೂ ಕೂಡ ಮೊನ್ನೆ ನಮ್ಮ ಸ್ನೇಹಿತರೊಬ್ಬರು ಈ ವಾರಾಹಿ ಅಮ್ಮನ ಟೆಂಪಲ್ಗೆ ಹೋಗಿದ್ದರು. ಅವ್ರದ್ದು ಧರ್ಮಸ್ಥಳ ಹತ್ರಕ್ಕೆ ಬರುತ್ತೆ, ಅಲ್ಲಿ ಹೋಮ ಗೀಮ ಎಲ್ಲವನ್ನು ಮಾಡ್ತಾರೆ. ಅವ್ರು ಹೇಳಿದರು, ಮಾಟ ಮಂತ್ರ ಏನೇ ಒಂದು ಆಗಿದ್ರೂ ಕೂಡ ತಾಯಿಗೆ ನಾವು ಒಂದು ಲಿಂಬೆಯನ್ನು ಹಾರ ಹಾಕೋದ್ರಿಂದ, ಒಂದು ಅರಿಶಿನ ಕೊಂಬಿನ ಹಾರ ಹಾಕೋದ್ರಿಂದ ಕೂಡ ನಮಗೆ ಮಾಡಿರೋವಂಥ ಒಂದು ಏನೇ ದೋಷಗಳಾಗಿರ್ಬೋದು ಕಡಿಮೆ ಆಗುತ್ತೆ ಅಂತ ಅವರು ಅಂತ ಇದ್ದರು. ಅವ್ರು ಹೋಮ ಎಲ್ಲ ಮಾಡಿಸ್ಕೊಂಡು ಬಂದರು. ಹಾಗಾಗಿ ವಾರಾಹಿ ಅಮ್ಮನ ದೇವಸ್ಥಾನ ಇಲ್ಲೇ ಹೋಗಬೇಕು ಅಲ್ಲೇ ಹೋಗಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ಹಾಗಾಗಿ ನಾವು ಮನಸಾರೆ ತಾಯಿಯನ್ನು ನಂಬಬೇಕು. ನಂಬಿದ್ರೆ ಮಾತ್ರ ತಾಯಿ ನಮ್ಮ ಕೆಲಸವನ್ನು ಈಡೇರಿಸ್ತಾಳೆ ಅಂತೇಳಿ ನಂಬಬೇಕು. ನಂಬಿದ್ರೆ ನಮಗೆ 100ಕ್ಕೆ 100ರಷ್ಟು ರಿಸಲ್ಟ್ ಅನ್ನೋವಂಥದ್ದು ಸಿಗೋವಂಥದ್ದು. ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಈ ಒಂದು ಮಂತ್ರವನ್ನು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಕೊಳ್ಬೋದು, ಇಲ್ಲಾಂದರೆ ರಾತ್ರಿ ಮಲಗೋದಕ್ಕೆ ಮುನ್ನ ಈ ಒಂದು ಮಂತ್ರವನ್ನು ಹೇಳ್ಕೊಂಡ್ರೆ ಸಾಕಾಗುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಎಷ್ಟು ಬಾರಿ ಹೇಳಬೇಕು ಅಂತ ಕೇಳೋದಾದರೆ, ನೀವು ಒಂದು 11 ಬಾರಿ, 5 ಬಾರಿ, 3 ಬಾರಿ, ಒಂಥರ ಬೆಸ್ ಸಂಖ್ಯೆಯಲ್ಲಿ ಬರಬೇಕು. ಇವಾಗ ಆ ರೀತಿಯಾಗಿ ಹೇಳ್ಕೊಳ್ಳಿ. ನಿಮಗೆ ಎಷ್ಟು ಬಾರಿ, ಎಷ್ಟು ಟೈಮ್ ಇದೆ ನಿಮಗೆ, ಒಂದು 5 ನಿಮಿಷ ಹೇಳ್ಕೊಳ್ಬಹುದು, ಒಂದು ಅರ್ಧ ಗಂಟೆ ಹೇಳ್ಕೊಳ್ಬಹುದು. ಆದರೆ ಕೆಲಸ ಮಾತ್ರ ನಿಮಗೆ ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ರಿಸಲ್ಟನ್ನು ಕೊಡುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಒಂದು ಮಂತ್ರವನ್ನು ನಿಮಗೆ ಜ್ಞಾಪಕ ಶಕ್ತಿ ಹೆಚ್ಚಾಗೋದಕ್ಕೋಸ್ಕರವಾಗಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು. ಇಲ್ಲ ಅಂತಂದರೆ ನಿಮಗೆ ಅನಾರೋಗ್ಯ ಬಾಧಿಸ್ತಾ ಇದೆ ಮತ್ತು ಶತ್ರುಗಳು ನಮಗೆ ಜಾಸ್ತಿ ಆಗಿದ್ದಾರೆ, ಶತ್ರುವಿನ ನಾಶಕ್ಕೋಸ್ಕರ ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು. ಈ ಒಂದು ಮಂತ್ರ ಹೇಳೋದ್ರಿಂದ ನಿಮಗೆ 3 ಕೆಲಸ ಅನ್ನೋವಂಥದ್ದು ಆಗುತ್ತೆ. 3 ಕೆಲಸ ಏನಂದರೆ, ನಿಮ್ಮದು ಅನಾರೋಗ್ಯ ಏನಾನ ಇತ್ತು ಅಂತಂದರೆ ಅನಾರೋಗ್ಯ ನಿಮಗೆ ಕಡಿಮೆ ಆಗುತ್ತೆ. ಶತ್ರುವಿನ ಒಂದು ಬಾಧೆ ಅನ್ನೋವಂಥದ್ದು ಇದೆ ನಿಮಗೆ ಅಂದರೆ ಶತ್ರುವಿನ ಬಾಧೆ ಅನ್ನೋವಂಥದ್ದು ನಿವಾರಣೆ ಅನ್ನೋವಂಥದ್ದು ಆಗುತ್ತೆ. ಯಾರಿಗಾನ ದುಡ್ಡು ಕೊಟ್ಟಿದ್ರೆ ನೀವು ಖಂಡಿತವಾಗ್ಲೂ ದುಡ್ಡು ಅನ್ನೋವಂಥದ್ದು ನಿಮ್ಮನ್ನ ಹುಡ್ಕೊಂಡು ಬರೋ ರೀತಿಯಲ್ಲಿ ಆಗುತ್ತೆ. ಈ 3 ಕೆಲಸಕ್ಕೂ ಕೂಡ ಈ ಒಂದು ಸರಳವಾಗಿರುವಂಥ ಮಂತ್ರವನ್ನು ಹೇಳ್ಕೊಂಡು ಕೂಡ ಸಾಕಾಗುತ್ತೆ. ವಾರಾಹಿ ಅಮ್ಮನ ಯಾವುದೇ ಕಾರಣಕ್ಕೂ ನೀವು ಅಪನಂಬಿಕೆಯನ್ನು ಇಡಬಾರ್ದು. ಅಯ್ಯೋ, ನಾವು ಇವತ್ತು ಮಂತ್ರ ಹೇಳಿದ್ವಿ, ಕೆಲಸ ಆಯ್ತಾ ಕೆಲಸ ಆಗಿಲ್ವಾ ಅಂಥೇಳಿ. ಯಾಕಂದರೆ ನಮ್ಮ ಒಂದು ಪಾಪ ಕರ್ಮಗಳು ಅನ್ನುವಂಥದ್ದು ನಮ್ಮನ್ನು ಬೆನ್ನು ಬಿಡದೇ ಕಾಡ್ತಾ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ತಾಯಿಯನ್ನು ದೂರಿಸೋದು ತಪ್ಪಾಗುತ್ತೆ. ಯಾಕಂತಂದರೆ, ಹಾಗಾಗಿ ಇದು ನೋಡಿ, ಇವಾಗ ಇನ್ನೇನು ವಿಪರೀತ ಬಿಸಿಲು ಅನ್ನೋವಂಥದ್ದು ಜಾಸ್ತಿ ಆಗಿಬಿಟ್ಟಿದೆ. ನಮ್ಮ ಸ್ನೇಹಿತರ ಮಕ್ಕಳಿಗೆ ಇದು ಒಂಥರ ಬಾಡಿನಲ್ಲೆಲ್ಲ ರೆಡ್ ಒಂಥರ ಸೆಕೆಗುಳ್ಳೆ ಥರ ಅಮ್ಮ ಅನ್ನೋವಂಥದ್ದು ಬಂದಿತ್ತು. ಖಂಡಿತವಾಗ್ಲೂ ಈ ಒಂದು ಸಂದರ್ಭದಲ್ಲಿ ಇವಾಗ ಏನು ಬೇಸಿಗೆ ಅನ್ನೋವಂಥದ್ದು ಪ್ರಾರಂಭವಾಗಿದೆ, ಅಂಥ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಆದಷ್ಟು ಬೇಬಿ ಕೂಲ್ ಸೋಪ್ಗಳು ಸಿಗುತ್ತೆ. ಇಲ್ಲ ಅಂತಂದರೆ ಅದು ಯಾವುದು ಸಿಕ್ಕಿಲ್ಲ ಅಂತಂದರೆ ಸ್ನೇಹಿತರೆ, ನೀವು ಬೇವಿನ ಸೊಪ್ಪಿರುತ್ತಲ್ವ, ಬೇವಿನ ಸೊಪ್ಪನ್ನು ನೀರು ಕಾಯಿಸೋ ಅಂತ ಒಂದು ಪಾತ್ರೆಗೆ ಹಾಕಿಬಿಟ್ಟು ಸ್ವಲ್ಪ ಅದ್ರ ಜೊತೆಗೆ ಕಲ್ಲುಪ್ಪನ್ನು ಹಾಕಿ ಅದರಿಂದ ನೀವು ಮಕ್ಕಳಿಗೆ ಸ್ನಾನವನ್ನು ಮಾಡಿಸೋದ್ರಿಂದ ಈ ರೀತಿ ರ್ಯಾಷಸ್ ಆಗಿರ್ಬೋದು, ಅಮ್ಮ ಬರೋದಾಗಿರ್ಬಹುದು, ಅವಾಯ್ಡ್ ಅನ್ನೋವಂಥದ್ದು ಆಗುತ್ತೆ. ಆ ರೀತಿ ಆಗಿದೆ ಅಂತಂದರೆ ನೀವು ಅಮ್ಮವ್ರ ದೇವಸ್ಥಾನಗಳು ಇರ್ತದಲ್ವ, ಮಾರಿಯಮ್ಮ ಆಗಿರ್ಬೋದು, ದುರ್ಗಮ್ಮ ಆಗಿರ್ಬೋದು, ಮತ್ತು ಈ ಥರ ಬಂಡಿ ಕಾಳಮ್ಮ ಆಗಿರಬಹುದು, ಯಾವುದೇ ಒಂದು ದೇವಸ್ಥಾನಕ್ಕೆ ಕಲ್ಲುಪ್ಪು ಬರುತ್ತಲ್ವ, ಕಲ್ಲುಪ್ಪು ಮತ್ತು ಅದರ ಮೇಲೆ ಒಂದು 9-5 ಮೆಣಸಿನಕಾಳನ್ನು ಹಾಕ್ಕೊಂಡು ಒಂದು 1/4 ಲೀಟ್ರ್ ಮೊಸರನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಹಾಕ್ಬಿಟ್ಟು ಬನ್ನಿ. ಅದು ಏನೇ ನಮ್ಮ ಮಕ್ಕಳಿಗೆ ಒಂದು ರೀತಿಯಲ್ಲಿ ದೇಹದಲ್ಲಿ ಏನೇ ಒಂದು ಪರಿಣಾಮಗಳಾಗ್ತಾ ಇದ್ರೂ ಕೂಡ ಆ ತಾಯಿ ಅದನ್ನೆಲ್ಲವನ್ನು ನಿವಾರಿಸ್ತಾಳೆ ಅಂತಲೇ ಹೇಳಬಹುದು. ಇಲ್ಲೂ ಕೂಡ ಅಷ್ಟೇ ಮಕ್ಕಳಿಗೆ ಚೆನ್ನಾಗಿ ಒಂದು ದೃಷ್ಟಿಯನ್ನು ತೆಗಿತಾರೆ.
ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡೋ ಅಂಥದ್ದು. ಇಲ್ಲಿ ತುಂಬ ಲಿಂಬೆಹಣ್ಣು ದೀಪಗಳನ್ನು ಕೂಡ ಹಚ್ಚುತ್ತಾರೆ. ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಜ್ಞಾನಚಕ್ರೇಶ್ವರಿ ನಮೋ ನಮಃ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಜ್ಞಾನಚಕ್ರೇಶ್ವರಿ ನಮೋ ನಮಃ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಜ್ಞಾನಚಕ್ರೇಶ್ವರಿ ನಮೋ ನಮಃ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಖಂಡಿತವಾಗಲೂ 3 ಬಾರಿ, 5 ಬಾರಿ, 9 ಬಾರಿ ಮತ್ತು 16 ಬಾರಿ, 18 ಬಾರಿ, 21 ಬಾರಿ, ನಿಮಗೆ 45 ಬಾರಿ, ನಿಮಗೆ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮು ನೀವು ಹೇಳ್ಕೊಳ್ಬಹುದು. ಖಂಡಿತವಾಗ್ಲೂ ಈ ಅಷ್ಟಮಿ ದಿವಸ ಹೇಳ್ಕೊಳ್ಳಿಲ್ಲ, ಶುಕ್ರವಾರ, ಮಂಗಳವಾರ, ಇವತ್ತು ಮಂಗಳವಾರ ಇದೆ, ಇವತ್ತೇ ಪ್ರಾರಂಭವನ್ನು ಮಾಡಿ. ನಿಮ್ಮ ಮನೆಯಲ್ಲಿ ವರಾಹಮ್ಮನ ಫೋಟೋ ಇದ್ದರೆ ಇಡಿ, ಇಲ್ಲ ಅಂತಂದರೆ ನೀವು ನಿಮ್ಮ ಮನೆಯಲ್ಲಿರುವಂಥ ದೀಪಕ್ಕೆ ನೀವು ವರಾಹಮ್ಮ ಅಂತ ತಿಳ್ಕೊಂಡು ಅದಕ್ಕೇ ನಿಮ್ಮ ಕೈ ಮುಗಿದು ನಮಸ್ಕಾರವನ್ನು ಮಾಡಿ. ನೀವೇನು ದೇವ್ರ ಮನೆಗೆ ಹೋಗಬೇಕಂತ ಏನಿಲ್ಲ, ನೀವು ಆಚೆ ಕಡೆಯಿಂದ ನೀವು ನಿಂತ್ಕೊಂಡು ನಿಮ್ಮ ಮನಸಾರಿನೇ ನಿಮ್ಮ ಮನೆಯಲ್ಲಿರುವಂಥ ದೇವ್ರ ಮನೆಯಲ್ಲಿರುವಂಥ ದೀಪವನ್ನು ನೆನೆಸ್ಕೊಂಡು ಆ ತಾಯಿಯನ್ನು ಕೇಳಿಕೊಂಡು ನಿಮ್ಮ ಕಷ್ಟ ಕಾರ್ಪಣ್ಯ ಏನಿದೆಯೋ ಅದನ್ನು ಕೇಳಿಕೊಂಡು ನಾನು ಇಷ್ಟು ದಿನ ನಿನ್ನ ಮಂತ್ರವನ್ನು ಹೇಳ್ತೀನಿ ಅಂತ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಫಸ್ಟ್ ಗಣೇಶನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಆಮೇಲೆ ವರಾಹಮ್ಮನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಮಂತ್ರವನ್ನು ಹೇಳಿ. ಏನು ಕೆಲಸಕ್ಕೋಸ್ಕರ ಹೇಳ್ತಾ ಇದ್ದೀರಂತೇಳಿ ಆದಷ್ಟು ಪಾಸಿಟಿವ್ ಆಗಿ ಹೇಳೋದಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಟೇಕ್ ಕೇರ್, ಬಾಯ್.